ಕರ್ಕೊಂಬರ್ತಾ ಇದ್ದಾರೆ ನೋಡು. ನೋಡು ಹುಡುಗಿ ಸಖತ್ತಾಗಿದ್ದಾಳೆ. ಬಾಮ್ಮ. ಗೌರಿ, ಒಂದ್ ನಿಮಿಷ ಇರು. ಈ ಬೆಕ್ರ ನನ್ ಮಗಂಗೆ ನಮ್ಮ ಅಕ್ಕನ್ ಕೊಡ್ಬೇಕಾ? ಏನಾದ್ರೂ ಮಾಡ್ಬೇಕಲ್ಲ. ಗೌರಿ, ಎಲ್ರಿಗೂ ಕೊಡು. ಮಮ್ಮಿ, ಹುಡುಗಿ ಓಕೆ. ಮೇಡಮ್ ನೀವಿಲ್ಲಿ? ಅಣ್ಣ ನೀವಿಲ್ಲಿ? ಗೌರಿ, ಶಂಕರಣ್ಣ ನನ್ನ ಸ್ನೇಹಿತರಮ್ಮ. ಹೌದಮ್ಮ, ನೀವು ನಮ್ಮ ಚಂದ್ರಣ್ಣನ ಮಗಳು ಅಂತ ಗೊತ್ತಿರಲಿಲ್ಲ. ಮಮ್ಮಿ, ಹುಡುಗಿ ಸಖತ್ತಾಗವಳೆ. ನನಗೋಕೆ, ಮಿಕ್ಕಿದೆಲ್ಲ ನೀವು ಮಾತಾಡಿ. ಹಾ, ಈ ಹುಡುಗಿ ನಿಮ್ ಮೇಡಮ್ಮ ಶಂಕರು? ಇವರು ನಾನ್ ಕೆಲಸ ಮಾಡೋ ಆಫೀಸಲ್ಲೇ ಕೆಲಸ ಮಾಡ್ತಾರೆ. ಹಾ, ಅಂದ್ರೆ ಅವ್ರ ಮೈದ್ನನ್ ಆಫೀಸಲ್ಲೇ ಕೆಲಸ ಮಾಡ್ತಾರೆ. ನನಗೆ ಗೊತ್ತೇ ಇರಲಿಲ್ಲ ಇವರು ಚಂದ್ರಣ್ಣನ ಮಗಳು ಅಂತ. ಹಂಗಿದ್ರೆ ನಿಮ್ ಹುಡುಗಿಗೆ ಒಳ್ಳೆ ಸಂಬಳ ಇರ್ಬೇಕು ಅನ್ಸತ್ತೆ. ಹುಡುಗಿ ಸುಮಾರಾಗೇ ಇದ್ದಾಳೆ. ಲೋ ರಮೇಶ, ಹುಡುಗಿ ನೋಡೋ ಸರಿಯಾಗಿ ತಲೆ ಎತ್ತಿ. ಸರಿಮಾ. ಗೌರಿ, ಸ್ವಲ್ಪ ತಲೆ ಎತ್ತಮ್ಮ. ಸ್ವಲ್ಪ ತಲೆ ಎತ್ತಿ ನನ್ ಮಗನ್ ನೋಡಮ್ಮ. ನಾನು ಗಂಗೆ ಅಂತ, ಹುಡುಗಿ ತಂಗಿ. ಇವರು ನನ್ ಗಂಡ ಅಭಯ್. ಓಹೋ, ನೀನೇನಾ ಗಂಗೆ? ಆಗ್ಲೇ ನಿಮ್ ಯಜಮಾನ್ರ ಪರಿಚಯ ಆಯ್ತು. ಆದ್ರೂ ಅಕ್ಕನ್ಗಿಂತ ತಂಗಿಗೆ ಮೊದ್ಲು ಮದ್ವೆ ಮಾಡಿದಿರಲ್ಲ, ಯಾಕೆ? ಅದಾ, ನಾನು ಇವ್ರಿಗೆ ಹೇಳ್ದೆ ಕೇಳ್ದೆ ಓಡ್ ಹೋಗಿ ಮದ್ವೆ ಆಗ್ಬಿಟ್ಟಿದ್ದೆ. ಗಂಗೆ, ಏನ್ ಹೇಳ್ತಿದ್ಯಾ ನೀನು? ಗಂಗೆ, ಏನಿದು ಹುಡುಗಾಟ? ಏನು ಓಡ್ ಹೋಗಿ ಮದ್ವೆ ಆಗಿದ್ದ? ಸಮಾಧಾನ ಸಮಾಧಾನ, ಸುಮ್ನೆ ಜೋಕ್ ಮಾಡಿದ್ದಷ್ಟೇ. ನನಗೆ ಕಂಕಣ ಭಾಗ್ಯ ಬೇಗ ಕೂಡು ಬಂತು ಅನ್ಸುತ್ತೆ, ಅದಕ್ಕೆ ನಾನು ಫಸ್ಟ್ ಟೈಮ್ ಮದ್ವೆ ಆದೆ. ಅಪ್ಪ, ಗಂಡು ಹೆಣ್ಣು ಸಪರೇಟ್ ಆಗಿ ಹೋಗಿ ಅವ್ರ ಇಷ್ಟ ಕಷ್ಟಗಳನ್ನ ಮಾತಾಡ್ಕೊಳ್ಳಿ ಅಲ್ವಾ? ಯಾಕೆಂದ್ರೆ ಅವ್ರು ಕೂಡಿ ಬಾಳ್ಬೇಕಾಗಿರೋರು. ಹಾ ಹೌದು, ಕರೆಕ್ಟ್ ಹೇಳಿದ್ರಿ. ಈ ವಿಷಯದಲ್ಲಿ ನಾವು ತುಂಬಾ ಮಾಡ್ರನು. ಹೋಗಪ್ಪ, ಹೋಗಿ ಹುಡುಗಿ ಜೊತೆಲಿ ಮಾತಾಡ್ಕೊಂಬ ಹೋಗು. ಮಾವಯ್ಯ ಗೌರಿಗೆ ಹೋಗಿ ಹೋಗಿ ಇಂಥ ಹುಡುಗನ್ ನೋಡಿದ್ದಾರೆ. ರೀ ರಮೇಶ್, ನೀವೇನ್ರಿ ಅಕ್ಕನ್ ಜೊತೆ ಹೋಗಿ ಸಪರೇಟ್ ಆಗಿ ಮಾತಾಡ್ಕೊಂಡ್ ಬನ್ನಿ ಅಂತ ಹೇಳಿದ್ರೆ ಕೇಸರಿ ಬಾತ್ ನೋಡ್ಕೊಂಡ್ ಕೂತಿದ್ದೀರಲ್ಲ? ನೀವ್ ಹೇಳದೆಚ್ಚ, ನನ್ ಕೇಳದೆಚ್ಚ. ಅಪ್ಪ ಅಮ್ಮ, ಚೂರು ಟೆರೆಸ್ ಕರಿತಿದಾರೆ ಮಾತಾಡಕ್ಕೆ ಅಂತ, ಚೂರು ಹೋಗಿ ಬಂದ್ಬಿಡ್ತೀನಿ. ಕಮಾನ್ 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 ಕಮಾನ್, ಬನ್ನಿ 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 ಬನ್ನಿ. ಈ ಗಂಗೆ ಯಾಕೆ ಹಿಂಗ್ ಮಾಡ್ತಿದ್ದಾಳೆ? ಈ ಹುಡುಗನ್ ಮುಂದೆ ಗೌರಿ ಬಂದ್ ನಿಂತಿರೋದೇ ಹೆಚ್ಚು. ಇವನ್ ಜೊತೆ ಮಾತ್ ಬೇರೆ ಆಡ್ಬೇಕಾ? ಅಕ್ಕ, ಅವ್ರು ಕಾಯ್ತಾ ಇದ್ದಾರೆ. ಕೊಡಿಲಿ, ನೀವ್ ಹೋಗಿ ಸರ್, ಹೋಗು. ಏನ್ರಿ, ನಿಮ್ಗೂ ಕೇಸರಿ ಬಾತ್ ಉಪ್ಪಿಟ್ಬೇಕಾ? ಅವರೆಲ್ಲ ಹೋಗ್ಲಿ, ಆಮೇಲೆ ಕೊಡ್ತೀನಿ. ತಿನ್ನಿ ನೀವು.
ರೀ ಉಪ್ಪಿಟ್ಟು ಚೆನ್ನಾಗಿದೆ ಅಲ್ವೇನ್ರಿ? ಹ್ಮ್. ಹ್ಮ್. ಶಿಟ್, ಈ ರಾಹುಲ್ ಇಷ್ಟೊತ್ತಾದ್ರೂ ಯಾಕೆ ಇನ್ನೂ ಬರ್ಲಿಲ್ಲ? ಹಾಯ್ ರಾಹುಲ್, ಯಾಕೆ ಇಷ್ಟು ಲೇಟ್ ಮಾಡಿದ್ರಿ? ನಾನು ಎಷ್ಟೊತ್ತಿಂದ ವೇಟ್ ಮಾಡ್ತಿದ್ದೆ ಗೊತ್ತಾ? ಸಾರಿ. ಯಾಕೆ? ಎನಿ ಪ್ರಾಬ್ಲಮ್? ಯಾಕೆ ಇವತ್ತು ಇಷ್ಟು ಡಲ್ ಆಗಿದ್ದೀರಾ? ಏನಿಲ್ಲ ನಿಶಾ, ಮೂಡ್ ಸ್ವಲ್ಪ ಅಪ್ಸೆಟ್ ಆಗಿದೆ ಅಷ್ಟೇ. ನಿನ್ನೆ ಎಲ್ಲ ಚೆನ್ನಾಗೇ ಇದ್ರಲ್ಲ, ಸಡನ್ ಆಗಿ ಇವತ್ತೇನಾಯ್ತು ನಿಮ್ಗೆ? ಪ್ಲೀಸ್ ನಿಶಾ, ನನ್ನ ಹೋಗು ಬಾ ಅಂತ ಕರೀರಿ. ಓಕೆ, ನೀನು ನನ್ನ ಹಾಗೆ ಕರಿಬೇಕು. ಓಕೆ. ವೆಲ್, ನೌ ಟೆಲ್ ಮಿ, ಏನಾಯ್ತು? ಏನಿಲ್ಲ, ಅಪ್ಪ ಅಮ್ಮನ ಜೊತೆ ಏನೋ ಒಂದು ವಿಷಯಕ್ಕೆ ಜಗಳ ಮಾಡ್ಕೊಂಡೆ. ಜಗಳನಾ? ಯಾಕೆ ಜಗಳ ಮಾಡ್ದೆ? ಏನಾಯ್ತು? ನೆನ್ನೆ ರೂಮಲ್ಲಿ ಕೂತ್ಕೊಂಡು ಸ್ಮೋಕ್ ಮಾಡಬೇಕಾದ್ರೆ ಸಡನ್ ಆಗಿ ಡ್ಯಾಡಿ ಬಂದರು. ಸರಿಯಾಗಿ ಬೈದರು. ಅವ್ರು ಬೈದಿದ್ದಲ್ಲದೆ ಅಮ್ಮನೂ ಕರೆಸಿ ಒಟ್ಟಿಗೆ ಬೈದರು. ಈ ಪೇರೆಂಟ್ಸ್ಗೆಲ್ಲ ನಮ್ಮ ಟೆನ್ಷನ್ ಗೊತ್ತಾಗಲ್ಲ. ಎಲ್ಲದಕ್ಕೂ ರೂಲ್ಸು ರೆಗ್ಯುಲೇಷನ್ಸ್. ಯಾವಾಗ ನೋಡಿದ್ರು ಏನಕ್ಕಾದ್ರೂ ಒಂದಕ್ಕೆ ಬೈತಾನೆ ಇರ್ತಾರೆ. ಎಷ್ಟು ಸಿಲ್ಲಿ ಅಲ್ವಾ? ಇತ್ತೀಚೆಗಂತೂ ನಂಗೆ ಮನೆಗೆ ಹೋಗ್ಬೇಕು ಅಂದ್ರೆ ಇರಿಟೇಟ್ ಆಗುತ್ತೆ. ರಾತ್ರಿಯಿಂದ ಒಂದ್ಸರಿನೂ ಸ್ಮೋಕ್ ಮಾಡದೆ ತಲೆ ಕೆಟ್ಟೋಗಿದೆ ನನಗೆ. ಈ ಅಪ್ಪ ಅಮ್ಮನ ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲ ಎಷ್ಟು ಬುಲ್ಶಿಟ್ ಅಲ್ವಾ? ಈ ಪೇರೆಂಟ್ಸ್ಗೆ ನಮ್ ಟೆನ್ಷನ್ ಅರ್ಥ ಆಗಲ್ಲ ನಿಶಾ. ಯಾವಾಗ ನೋಡಿದ್ರು ರೂಲ್ಸು ರೆಗ್ಯುಲೇಷನ್ಸ್. ಆಗ್ತಿಲ್ಲ. ಎಷ್ಟು ಟ್ರೈ ಮಾಡಿದ್ರು ನನ್ನ ಕೋಪನ ಕಂಟ್ರೋಲ್ ಮಾಡ್ಕೊಳಕ್ ಆಗ್ತಿಲ್ಲ. ರಾಹುಲ್, ನನ್ಗೊಂದು ಪಫ್ ಕೊಡು. ನಿಶಾ, ನೀನು? ಎಸ್, ನಾವಿಬ್ರು ಒಂದೇ ಬೋಟಲ್ ಇದ್ದೀವಿ ರಾಹುಲ್. ಸೇಮ್ ಸಿಚುವೇಶನ್ನ ನಾನು ಫೇಸ್ ಮಾಡ್ತಾ ಇದ್ದೀನಿ. ಕೊಡು. ಏನಾದರೂ ಮಾತಾಡಿ. ನೀವು ತುಂಬ ನಾಚ್ಕೋತಿದ್ದೀರಾ ಅನ್ಸುತ್ತೆ. ನಾಚ್ಕೋಬೇಡಿ, ಮುಂದೆ ನಾವಿಬ್ರು ಮದುವೆ ಆಗೋರು.